ಮಲೆನಾಡು ಎಂದಾಗ ನೆನಪಿಗೆ ಬರೋದು ದೋ ಎಂದು ಸುರಿಯುವ ಮಳೆ, ವಟಗುಟ್ಟುವ ಕಪ್ಪೆಗಳು, ಚೀರುವ ಜೀರುಣ್ಣೆಗಳು, ಮೈಮೇಲೆ ಎಲ್ಲೆಂದರಲ್ಲಿ ಸೂಜಿ ಚುಚ್ಚಿ ಮಣಗಟ್ಟಲೆ ರಕ್ತ ಹೀರುವ ಇಂಬಳ ಅಥವಾ ಜಿಗಣೆಗಳು. ಪ್ರಕೃತಿಯೊಂದಿಗೆ ತನ್ನನ್ನು ತಾನು ತೆರೆದುಕೊಂಡು ತಾನಾಯಿತು, ತನ್ನ ಹೊಲಗದ್ದೆ ಆಯಿತು ಎನ್ನುತ್ತಾ ಕೃಷಿಯಲ್ಲಿ ತೊಡಗಿಕೊಂಡ ರೈತ. ಶೈಕ್ಷಣಿಕವಾಗಿ ಮಲೆನಾಡು ಈಗ ತಾನೇ ಮುನ್ನೆಲೆಗೆ ಬರಲು ದಾಪುಗಾಲಿಡುತ್ತಿದ್ದರೂ ಸಾಮಾಜಿಕವಾಗಿ, ಆರ್ಥಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ತುಂಬಾ ಗುರುತರವಾದ ಸಾಧನೆಗಳಿಗೆ ತನ್ನನ್ನು ತಾನು ತೆರೆದುಕೊಂಡು ಗುರುತರವಾದ ಸ್ಥಾನವನ್ನ ಪಡೆದಿದೆ. ಇಲ್ಲಿನ ಜನರು ಸದಾ ಒಂದಿಲ್ಲೊಂದು ಸಾಂಸ್ಕೃತಿಕ ಹಬ್ಬಗಳಲ್ಲಿ ಮಿಂದೆದ್ದು ತನ್ನ ಬದುಕನ್ನು ಸಾರ್ಥಕಗೊಳಿಸಿಕೊಂಡಿದ್ದಾರೆ. ಅಂತಹ ಒಂದು ಸಾಂಸ್ಕೃತಿಕ ಕಲೆಯೇ ಮಲೆನಾಡಿನ ಅಂಟಿಗೆ ಪಂಟಿಗೆ. ಇದೊಂದು ಶುದ್ಧ ಮಲೆನಾಡಿನ ಜಾನಪದ ಕಲೆಯಾಗಿದ್ದು, ಬೆಳಕಿನ ಹಬ್ಬ ದೀಪಾವಳಿಯ ಸಂದರ್ಭದಲ್ಲಿ ಆಚರಿಸುವ ಹಳ್ಳಿಯ ಜಾನಪದ ಸೊಗಡು. ಆಸಕ್ತ ಊರಿನ ಹಿರಿಯರು ಮತ್ತು ಕಿರಿಯರನ್ನೆಲ್ಲ ಸೇರಿಸಿಕೊಂಡು ಒಂದು ತಂಡ ಕಟ್ಟಿ ಊರಿನ ಪ್ರಸಿದ್ಧ ದೇವಸ್ಥಾನದಲ್ಲೋ, ಹಿರಿಯರ ಮನೆಯಲ್ಲೋ, ಗ್ರಾಮ ದೇವರ ಗುಡಿಯಲ್ಲೋ ಅಥವಾ ಗ್ರಾಮ್ಯ ಭಾಷೆಯಲ್ಲಿ ಹಾಲು ಬರುವ ಮರ ಅಂದರೆ ಹಲಸಿನ ಮರ, ಮದ್ರಾಸ್ ಮರ, ಎಕ್ಕದ ಗಿಡದ ಕೆಳಗೆ ಭಕ್ತಿಯಿಂದ ಪೂಜಿಸಿ ಒಂದು ಹಣತೆಯನ್ನ ಒಂದು ಕಡೆ ಹೊತ್ತಿಸಿಟ್ಟು ಮತ್ತೊಂದು ಕಡೆಯಲ್ಲಿ ತಾವು ತಂದಿರುವ ಜ್ಯೋತಿ ಎಂದು ಕರೆಸಿಕೊಳ್ಳುವ ಉದ್ದವಾದ ಮತ್ತು ಹಿಡಿಕೆ ಇರುವ ಹಣತೆಯನ್ನ ಹೂವಿನ ಮಾಲೆಗಳಿಂದ ಮತ್ತು ಹಿಂಗಾರಗಳಿಂದ ಅಲಂಕರಿಸಿ ಭಕ್ತಿಯಿಂದ ಪೂಜಿಸಿಟ್ಟು ಜಾನಪದ ಹಾಡು ಪ್ರಾರಂಭಿಸ್ತಾರೆ. ಈ ಹಾಡಿಗೆ ಜ್ಯೋತಿ ಹಚ್ಚುವ ಹಾಡು ಎಂದು ಕರೆಯಲಾಗುತ್ತೆ. ಹೀಗೆ ಹಾಡು ಹೇಳುತ್ತಾ ಹೇಳುತ್ತಾ ಹಣತೆಯಲ್ಲಿನ ಬೆಂಕಿ ಜ್ಯೋತಿ ಎಂಬ ಹಣತೆಯ ಬತ್ತಿಗೆ ತಾಗಿ ಹತ್ತಿಕೊಳ್ಳುತ್ತೆ. ಇದನ್ನ ನೋಡೋದೇ ಒಂದು ವಿಶೇಷ. ನಂತರ ದಾರಿ ಹಾಡಿನೊಂದಿಗೆ ಮನೆ ಮನೆಗೂ ತೆರಳಿ ವಿವಿಧ ಹಾಡುಗಳನ್ನ ಹೇಳುತ್ತಾ ಮನೆಯವರಿಂದ ಪೂಜೆ ಸ್ವೀಕರಿಸಿ, ನಂತರ ಎಣ್ಣೆ ಬತ್ತಿ ಸ್ವೀಕರಿಸಿ ಜ್ಯೋತಿಯಿಂದ ಉರಿಯುವ ಒಂದು ಬತ್ತಿಯನ್ನ ಮನೆಯವರಿಗೆ ಕೊಟ್ಟು ಸರ್ವಕಾಲಕ್ಕೂ ಒಳಿತಿರಲಿ, ಮನೆಯವರಿಗೆಲ್ಲ ಒಳಿತಾಗಲಿ ಎಂದು ಹರಸಿ ದಕ್ಷಿಣೆ ಪಡೆದು ಇನ್ನೊಂದು ಮನೆಗೆ ಹೊರಡುತ್ತಾರೆ. ಕಳೆದ 60 ವರ್ಷಗಳಿಗಿಂತಲೂ ಹೆಚ್ಚು ವರ್ಷಗಳಿಂದ ಇಂತಹ ಜಾನಪದ ಕಲಾ ಸೇವೆ ಮಾಡಿಕೊಂಡು ಬರುತ್ತಿರುವ ತಂಡದ ಹೆಸರು ಶ್ರೀ ದುರ್ಗಾ ಪರಮೇಶ್ವರಿ ಅಂಟಿಗೆ ಪಂಟಿಗೆ ತಂಡ ಸಿದ್ದರಮಠ. ಇದು ಕೊಪ್ಪ ತಾಲೂಕಿನ ಕೆಳಕುಳ್ಳಿ ಗ್ರಾಮದ ಸಿದ್ದರಮಠ ಎಂಬ ಊರಿನ ಶ್ರೀ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನದ ವ್ಯಾಪ್ತಿಗೆ ಒಳಪಡುವ ಜಾನಪದ ಕಲಾ ತಂಡ. ಇವರ ವಿಶೇಷತೆ ಏನಂದ್ರೆ, ಬಹಳ ಶ್ರದ್ಧಾಭಕ್ತಿಯಿಂದ ಇಲ್ಲಿಯವರೆಗೂ ಈ ಆಚರಣೆಯನ್ನ ಆಚರಿಸಿಕೊಂಡು ಬಂದಿರುವುದಲ್ಲದೆ 3 ಅಥವಾ 5 ದಿನಗಳವರೆಗೂ ಊರಿನ ಪ್ರತಿ ಮನೆಗಳಿಗೆ ತೆರಳಿ ಭಕ್ತರು ಭಕ್ತಿಯಿಂದ ಮಾಡುವ ಪೂಜೆ ಸ್ವೀಕರಿಸಿ ಅವರು ನೀಡುವ ಹಣ, ಅಕ್ಕಿ, ತೆಂಗಿನಕಾಯಿ, ಎಲೆ ಅಡಿಕೆ, ಹಣ್ಣು ಹಂಪಲುಗಳನ್ನು ಸ್ವೀಕರಿಸೋದು ಮತ್ತು ದಿನದ ಖರ್ಚುಗಳನ್ನೆಲ್ಲ ಕಳೆದು ಜ್ಯೋತಿ ಕಳಿಸುವ ಭಕ್ತಿಪೂರ್ವಕ ಆಚರಣೆಯನ್ನು ಮುಗಿಸಿ ಉಳಿದ ಹಣವನ್ನ ಲೆಕ್ಕ ಹಾಕಿ ಅದನ್ನ ಊರಿನ ಅಥವಾ ಊರಿನವರ ಉಪಯೋಗಕ್ಕೆ ಬಳಸಿಕೊಳ್ತಾ ಇರೋದು. ಹಾಗಾಗಿಯೇ ಈ ತಂಡ ಸುತ್ತೆಲ್ಲ ಹಳ್ಳಿಗಳಲ್ಲಿ ಪ್ರಸಿದ್ಧಿ ಪಡೆದಿದೆ ಎಂದರೆ ತಪ್ಪಾಗಲಾರದು. ಇಂತಹ ಎಲೆಮರೆಯ ಕಾಯಿಯಂತಿರುವ ಈ ಜಾನಪದ ಕಲಾ ತಂಡದ ಸೇವೆಯನ್ನ ಜಗತ್ತಿಗೆ ಪರಿಚಯಿಸುವ ಒಂದು ಸಣ್ಣ ಪ್ರಯತ್ನದ ಫಲವೇ ಈ ವಿಡಿಯೋ. ಶ್ರೀ ಸುಭಾಷ್ ಶೆಟ್ಟಿ ಕರಾವಳಿ ಮಿತ್ರರವರು ಈ ತಂಡದ ಭಾಗವಾಗಿದ್ದುಕೊಂಡು ಅವರ ಕಲ್ಪನೆಯಂತೆ, ತಂಡದ ಹಿರಿಯರ ಮತ್ತು ಆಸಕ್ತರ ಅಪೇಕ್ಷೆಯಂತೆ ಸಿಕ್ಕ ಅವಕಾಶದಲ್ಲಿ ಚಿತ್ರೀಕರಿಸಿಕೊಂಡು ಒಂದಷ್ಟು ಮಾಹಿತಿಯನ್ನ ಸದ್ಯಕ್ಕೆ ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇವೆ ಸ್ನೇಹಿತರೆ. ಮುಂದಿನ ದಿನಗಳಲ್ಲಿ ಈ ಜಾನಪದ ಕಲೆ ಮತ್ತು ಶ್ರೀ ದುರ್ಗಾ ಪರಮೇಶ್ವರಿ ಅಂಟಿಗೆ ಪಂಟಿಗೆ ಕಲಾ ತಂಡದ ಇತಿಹಾಸ, ಅದರ ಹುಟ್ಟು ಬೆಳವಣಿಗೆಗಳು ಮತ್ತು ಸದಸ್ಯರ ಬಗೆಗೆ ವಿಸ್ತಾರವಾಗಿ ಹೇಳುತ್ತೇವೆ. ಅಲ್ಲಿಯವರೆಗೂ ಈ ಸಣ್ಣ ಪ್ರಯತ್ನವನ್ನ ನೋಡಿ ಆನಂದಿಸಿ.